G4 ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ದೇಶದ ನಾಗರಿಕ ಸೇವಾ ಕ್ಷೇತ್ರಕ್ಕೆ ತಾಲೂಕಿನ ಗ್ರಾಮೀಣ ಪ್ರತಿಭೆ ನಲ್ಲೂರು ಗ್ರಾಮದ ಶಶಾಂಕ್ ಆಯ್ಕೆಯ ಹಿನ್ನೆಲೆಯಲ್ಲಿ ಆತ ಕಲಿತ ಶಾಲೆ ಕ್ರೈಸ್ತ ಕಿಂಗ್ ಪಿಯು ಕಾಲೇಜಿನಿಂದ ಅಭಿನಂದನೆ. ಹುಟ್ಟೂರಿನಲ್ಲಿ ಶಶಾಂಕ್ ರವರ ಮೆರವಣಿಗೆ ನಡೆಸಿದ ಗ್ರಾಮಸ್ಥರು. ತಾಲೂಕಿನ ಶ್ರವಣಬೆಳಗೊಳ ಹೋಬಳಿ ಕಾಂತರಾಜಪುರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಸದಸ್ಯೆ ಅಜ್ಜನಹಳ್ಳಿ ಭಾಗ್ಯಮ್ಮ ಅವಿರೋಧ ಆಯ್ಕೆ. ನೂತನ ಅಧ್ಯಕ್ಷರಿಗೆ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಸದಸ್ಯರಿಂದ ಅಭಿನಂದನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವತಂತ್ರವಾಗಿ ಮತ ಚಲಾಯಿಸುವ ಮೂಲಕ ಉತ್ತಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದ ತಾಲೂಕು ಸ್ವೀಪ್ ಕಮಿಟಿಯಿಂದ ಆಯೋಜಿಸಿದ ಮತದಾನ ಜಾಗೃತಿ ಕುರಿತಾಗಿ ನಡೆಸಿದ ಪಂಜಿನ ಮೆರವಣಿಗೆ. ದೇಶದ ಅತ್ಯುತ್ತಮ ಆಡಳಿತಗಾರ ಸನ್ಮಾನ್ಯ ನರೇಂದ್ರ ಮೋದಿಯವರು 3ನೇ ಬಾರಿಗೆ ದೇಶದ ಪ್ರಧಾನಿಯಾಗುವುದನ್ನು ಯಾರಿಂದಲೂ ತಪ್ಪಿಸಲಾಗದು ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಅವರು ಜಂಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಸಿದ ಪ್ರಚಾರದ ವೇಳೆ ಹೇಳಿಕೆ. ವಾರ್ತೆಗಳ ವಿವರ. ತಾಲೂಕಿನ ಹೆಮ್ಮೆ ನಲ್ಲೂರು ಗ್ರಾಮದ ಎನ್ಎಂ ಶಶಾಂಕ್ ದೇಶದ ಅತ್ಯುನ್ನತ ಸೇವೆಗಳಲ್ಲಿ ಒಂದಾದ ಭಾರತೀಯ ನಾಗರಿಕ ಸೇವೆಯ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 457ನೇ ರ್ಯಾಂಕ್ ಪಡೆದು ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಅವರು 2 ವರ್ಷಗಳ ಕಾಲೇಜು ಶಿಕ್ಷಣ ಕಲಿತ ಪಟ್ಟಣದ ಕ್ರೈಸ್ತ ಕಿಂಗ್ ಪಿಯು ಕಾಲೇಜಿನ ಆಡಳಿತ ಮಂಡಳಿ ಅವರನ್ನು ಆಹ್ವಾನಿಸಿ ಗೌರವಪೂರ್ವಕವಾಗಿ ಅಭಿನಂದಿಸಿತು. ಸಿವಿಲ್ ಸರ್ವಿಸ್ ಕಂಡು ಯಶಸ್ವಿಯಾದ ತಾಲೂಕಿನ ಪ್ರತಿಭೆ ಎನ್ಎಂ ಶಶಾಂಕ್ ಕಸಬಾ ಹೋಬಳಿ ನಲ್ಲೂರು ಗ್ರಾಮದ ಚಂದ್ರಮ್ಮ ಮತ್ತು ಪಟೇಲ್ ಮಂಜುನಾಥ್ ರವರ ಪುತ್ರ. ಇವರು ಪಟ್ಟಣದ ಕೋಟೆಯಲ್ಲಿರುವ ಕ್ರೈಸ್ತ ಕಿಂಗ್ ಪಿಯು ಕಾಲೇಜಿನಲ್ಲಿ 2005ರಿಂದ 2012ರವರೆಗೆ ಪಿಯುಸಿ ವ್ಯಾಸಂಗ ಮಾಡಿದ ಹಿನ್ನೆಲೆಯಲ್ಲಿ ಅವರನ್ನ ಆತ್ಮೀಯವಾಗಿ ಆಹ್ವಾನಿಸಿ ಕ್ರೈಸ್ತ ಕಿಂಗ್ ಪಿಯು ಕಾಲೇಜು ಆಡಳಿತ ಮಂಡಳಿಯು ಹೃತ್ಪೂರ್ವಕವಾಗಿ ಅಭಿನಂದಿಸಿತು. ಶುಕ್ರವಾರದಂದು ಬೆಳಗ್ಗೆ ಕಾಲೇಜಿಗೆ ಆಗಮಿಸಿದ ಎನ್ಎಂ ಶಶಾಂಕ್ ಮತ್ತವರ ಪೋಷಕರನ್ನ ಸಂಸ್ಥೆಯು ಆರತಿ ಎತ್ತಿ ಪುಷ್ಪಾರ್ಚನೆ ಮಾಡುವ ಮೂಲಕ ಬರಮಾಡಿಕೊಂಡಿತು. ತದನಂತರ ಶಶಾಂಕ್ ರವರಿಗೆ ಮೈಸೂರು ಪೇಟವನ್ನ ತೊಡಸಿ 4 ಮುಖಗಳುಳ್ಳ ಸಿಂಹದ ರಾಷ್ಟ್ರ ಲಾಂಛನವನ್ನ ನೀಡಿ ನಿಮ್ಮ ಸೇವೆ ದೇಶದ ಅಭಿವೃದ್ಧಿಗಾಗಿರಲಿ ಎಂಬ ಮಹತ್ವಾಕಾಂಕ್ಷೆಯೊಂದಿಗೆ ಗೌರವಿಸಲಾಯಿತು. ತಾನು ಕಲಿತ ಕಾಲೇಜಿನ ಶಿಕ್ಷಕರನ್ನ ಅಷ್ಟೇ ಆತ್ಮೀಯವಾಗಿ ಗೌರವ ಭಾವದಿಂದ ಕಂಡ ಗ್ರಾಮೀಣ ಪ್ರತಿಭೆ ಶಶಾಂಕ್ ರವರು ಗೌರವವನ್ನ ಸ್ವೀಕರಿಸಿ ಮಾತನಾಡಿ 2021ರಲ್ಲಿ ಬಿಎಸ್ಸಿಯನ್ನ ಮುಗಿಸಿ ಬೆಂಗಳೂರಿಗೆ ತೆರಳಿ ನಾಗರಿಕ ಸೇವೆಯ ಕನಸು ಕಂಡು ಯಶಸ್ವಿಯಾದವನು ನಾನು. ದ್ವಿತೀಯ ಪಿಯುಸಿ ಅಂಕಪಟ್ಟಿ ಪಡೆಯಲು ಬಂದ ನನಗೆ ಕಾಲೇಜಿನ ಉಪಪ್ರಾಂಶುಪಾಲರಾದ ರಾಧಾ ಮೇಡಂ ರವರು ಖಾಸಗಿ ವಾಹನಗಳಲ್ಲಿ ತಿರುಗಾಡುವುದು ಸಾಮಾನ್ಯ, ಸರ್ಕಾರಿ ವಾಹನದಲ್ಲಿ ಓಡಾಡುವಂತೆ ಜೀವನವನ್ನ ರೂಪಿಸಿಕೊಳ್ಳುವುದು ಕಷ್ಟ, ನಿನಗೆ ಆ ಕೆಪಾಸಿಟಿ ಇದೆ, ಸಿವಿಲ್ ಸರ್ವಿಸ್ ಮಾಡು ಎಂದು ಹೇಳಿದ ಅವರ ಒಂದು ಮಾತು ನನ್ನನ್ನ ಇಂದು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸಾಗುವಂತೆ ಮಾಡಿದೆ ಎಂದ ಅವರು ಕೃಷಿಕನಾಗುವ ಆಸೆ ಇದ್ದು ಅವರ ಮಾತಿನಿಂದ ಬಿಎಸ್ಸಿ ಮಾಡಿ ಶೀಘ್ರ ನಾಗರಿಕ ಸೇವೆಗೆ ಮುಂದಾದೆ. ಯುಪಿಎಸ್ಸಿ ಕಬ್ಬಿಣದ ಕಡಲೆ, ತುಂಬ ಸ್ಪರ್ಧೆ ಇದ್ದು ಯಾರನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡು ಬರೆಯಲೋಗಬೇಡಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದು ಮಾಡುವ ಛಲವಿದ್ದವರು ಮಾತ್ರ ಬನ್ನಿ ಎಂದು ತಾನು ಕಲಿತ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಕಾಲೇಜಿನ ಪ್ರಾಂಶುಪಾಲರಾದ ಆಂಟೋನಿ ರಾಜ್ ಮಾತನಾಡಿ, ಹುಟ್ಟಿನಿಂದಲೇ ಖ್ಯಾತಿ ಬಂದರೆ ಅದು ಅಪಘಾತ, ಸಾಧನೆಯಿಂದ ಬಂದರೆ ಅದು ಇತಿಹಾಸ ಎಂಬ ಅಬ್ದುಲ್ ಕಲಾಂ ರವರ ಮಾತಿಗೆ ಪೂರಕವಾಗಿ ಖ್ಯಾತಿ ಗಳಿಸಿದವನು ಶಶಾಂಕ್ ರವರು. ಅವರ ಇಂದಿನ ಸಾಧನೆಯನ್ನ ನೋಡಿದ್ರೆ ಆತನಿಗೆ ಶಿಕ್ಷಣ ಬೋಧಿಸಿದ ನಮಗೆ ಹೆಮ್ಮೆಯಾಗುತ್ತದೆ. ಇವರು ನಿಮಗೆಲ್ಲರಿಗೂ ಪ್ರೇರಣೆಯಾಗಿದ್ದಾರೆ. ಅವರು ಈಗ ಮೊದಲ ಹೆಜ್ಜೆಯನ್ನೇ ಉತ್ತಮವಾಗಿ ಇಟ್ಟಿದ್ದಾರೆ. ಇದು ಇಲ್ಲಿಗೆ ನಿಲ್ಲಬಾರದು. ಅವರು ಮತ್ತಷ್ಟು ಉತ್ತಮ ರ್ಯಾಂಕ್ ಗಳಿಸಿ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಆಗಮಿಸಿ ಒಂದು ದೊಡ್ಡ ಹೆಜ್ಜೆಯ ಗುರುತನ್ನ ತೋರಿಸುವಂತಾಗಬೇಕು. ಇಂತಹ ಮಕ್ಕಳು ಮಾಡಿದ ಸಾಧನೆಯಿಂದ ಹೆತ್ತವರಿಗೆ ಎಷ್ಟು ಸಂತೋಷವಾಗುತ್ತದೆ. ಅವರ ಕಣ್ಣಿನಲ್ಲಿ ಕಾಣುವ ಆ ಆನಂದತೆ ಎಲ್ಲ ಮಕ್ಕಳ ಪೋಷಕರಲ್ಲಿ ಕಾಣಬೇಕು. ಅದು ನೀವು ಪಡುವ ಶ್ರಮದಿಂದ ಸಾಧ್ಯವೆಂದರು. ಈ ವೇಳೆ ಎನ್ಎಂ ಶಶಾಂಕ್ನ ಪೋಷಕರಾದ ಪಟೇಲ್ ಮಂಜುನಾಥ್, ಚಂದ್ರಮ್ಮ, ಕಾಲೇಜಿನ ಉಪಪ್ರಾಂಶುಪಾಲರಾದ ರಾಧಾ ಮತ್ತು ಕಾಲೇಜಿನ ಬೋಧಕ ವೃಂದ ಇದ್ದರು. ಕಳೆದ ಮಂಗಳವಾರದಂದು ಯುಪಿಎಸ್ಸಿ ಪರೀಕ್ಷೆ ಫಲಿತಾಂಶ ಹೊರಬಿದ್ದು ತಾಲೂಕಿನ ನಲ್ಲೂರು ಗ್ರಾಮದ ಶಶಾಂಕ್ ಆಯ್ಕೆಯಾದ ವಿಚಾರ ತಿಳಿದ ಹಿನ್ನೆಲೆಯಲ್ಲಿ ಹುಟ್ಟೂರು ನಲ್ಲೂರಿನಲ್ಲಿ ಎನ್ಎಂ ಶಶಾಂಕ್ರನ್ನ ಗ್ರಾಮಸ್ಥರು ಚಿಕ್ಕಹಳ್ಳಿ ಮತ್ತೆ ನಮ್ಮೂರಿಗೆ ನಲ್ಲೂರು ಅಂತ ಹೆಸರು ಬರೋಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮೂರಲ್ಲಿ ಜಾಸ್ತಿ ಭತ್ತ ಬೆಳೀತಿದ್ರಂತೆ. ಹಿಂದಿನ ಕಾಲದಲ್ಲಿ ಜಾಸ್ತಿ ಭತ್ತ ಬೆಳೀತಿದ್ರಂತೆ. ಅದಕ್ಕೋಸ್ಕರ ನಮ್ಮೂರಿಗೆ ನಲ್ಲೂರು ಅಂತ ಹೆಸರು ಬಂತು ಅಂತ. ನಮ್ಮೂರಲ್ಲಿ ಒಬ್ಬರು ಫೇಮಸ್ ಆಗಿರೋ ವ್ಯಕ್ತಿ ಇದ್ದಾರೆ, ನೀವು ಕೇಳಿದರೆ ಇಲ್ಲೋ ಗೊತ್ತಿಲ್ಲ. ಅವರ ಹೆಸರು ನಲ್ಲೂರು ಪ್ರಸಾದ್ ಅಂತ. ಬಹುಶಃ ಇವರು ಸಂಬಂಧಿಕರೇ ಇರಬೇಕು.
ದೊಡ್ಡಪ್ಪ ಅಂತ ಕರೀತಿದ್ರು, ಅದರಿಂದ ಇವ್ರು ಸಂಬಂಧಿಕರು ಅಂದ್ಕೊಂಡಿದ್ರು. ಅವ್ರು ನನ್ನೂರು ಪ್ರಸಾದ್ ಅಂತ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದವರು. ಅವರು ನಮ್ಮೂರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ, ನಲ್ಲೂರು ದೊರೆಕಾಡಿ ಅಂತ. ನಮ್ಮೂರು ದೇವರ ಬಗ್ಗೆ ಮತ್ತು ನಮ್ಮೂರ ಬಗ್ಗೆನೇ ಒಂದು ಪುಸ್ತಕ ಬರೆದಿದ್ದಾರೆ, ನಲ್ಲೂರು ದೊರೆಕಾಡಿ ಅಂತ. ಆ ನಲ್ಲೂರು ದೊರೆಕಾಡಿಯಲ್ಲಿ ಇದ್ರ ಬಗ್ಗೆ ಬರೆದಿದ್ರು, ನಲ್ಲೂರು ಎಂಬ ಹೆಸರು ಯಾವ ರೀತಿ ಬಂತು ಅಂತ ಬರೆದಿದ್ರು. ಅದನ್ನು ಓದಿ ಇಷ್ಟು ಇನ್ಫಾರ್ಮೇಷನನ್ನು ಕೊಟ್ಟು, ಶಶಾಂಕ್ ಮತ್ತು ನನ್ನ ಸಂಬಂಧದ ಬಗ್ಗೆ ಹೇಳಬೇಕು ಅಂತಂದರೆ, ಅವನು 1ನೇ ತರಗತಿಯಿಂದ PUCವರೆಗೂ ನನ್ನ ಜೊತೆನೇ 1ನೇ ಕ್ಲಾಸಿಂದ 6ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿದ್ದು. ನಾನು ಕನ್ನಡ ಮೀಡಿಯಮಲ್ಲೇ ಕಂಟಿನ್ಯೂ ಮಾಡಿದೆ. ಅವರೇನು ಮಾಡಿದ್ರು, ಇಂಗ್ಲೀಷ್ ಮೀಡಿಯಮ್ ಅಂತ 6ನೇ ಕ್ಲಾಸಿಂದ 10th ಇಂಗ್ಲೀಷ್ ಮೀಡಿಯಮಲ್ಲಿ ಜಾಯ್ನ್ ಆಗ್ತಾ ಬಂತು. 1ನೇ ತರಗತಿಯಿಂದ ನಾವು ಹೋಗಬೇಕು ಅಂತಂದರೆ ನಮ್ಮೂರಲ್ಲಿ ಆವಾಗ ಬಸ್ಸಿನ ವ್ಯವಸ್ಥೆ. ತಾಲೂಕಿನ ಶ್ರವಣಬೆಳಗೊಳ ಹೋಬಳಿ ಕಾಂತರಾಜಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರದಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತರಾಗಿ ಸ್ಪರ್ಧಿಸಿದ್ದ ಭಾಗ್ಯಮ್ಮರವರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಕಾಂತರಾಜಪುರ ಗ್ರಾಮ ಪಂಚಾಯಿತಿಗೆ ಹಿಂದಿನ ಸಾಲಿಗೆ ಅಧ್ಯಕ್ಷರಾಗಿ ಅಧಿಕಾರವಿಡಿದಿದ್ದ ಪ್ರಮೀಳಾರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಶುಕ್ರವಾರದಂದು ಚುನಾವಣೆ ನಿಗದಿಯಾಗಿತ್ತು. 18 ಸದಸ್ಯ ಬಲ ಹೊಂದಿರುವ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನವು ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದು, ಅದರ ಅನ್ವಯ ಅಧ್ಯಕ್ಷ ಸ್ಥಾನಕ್ಕೆ ಅಜ್ಜೇನಹಳ್ಳಿ ಗ್ರಾಮದ ಭಾಗ್ಯಮ್ಮರವರನ್ನ ಹೊರತುಪಡಿಸಿ ಬೇರ್ಯಾರೂ ನಾಮಪತ್ರವನ್ನು ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ GR ಹರೀಶ್ ಅವರು ನೂತನ ಅಧ್ಯಕ್ಷರಾಗಿ ಭಾಗ್ಯಮ್ಮರವರನ್ನ ಆಯ್ಕೆಯಾಗಿರುವ ಕುರಿತಾಗಿ ಘೋಷಿಸಿದರು. ಇನ್ನು 18 ಸದಸ್ಯರ ಪೈಕಿ ಕಾಂಗ್ರೆಸ್ನ ಸಂಪತ್ತು, ವೀಣಾ, ಮಧು ಸೇರಿ 4 ಗೈರಾಗಿದ್ದರು. ಈ ವೇಳೆ ಜೆಡಿಎಸ್ ಕಾರ್ಯಕರ್ತರು ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದರು. ಈ ವೇಳೆ ಮಾತನಾಡಿದ ಮುಖಂಡ ವಡರಹಳ್ಳಿ ಗಣೇಶ್ ರವರು, ಕ್ಷೇತ್ರದ ಶಾಸಕ CN ಬಾಲಕೃಷ್ಣರವರ ಸಹಕಾರದಿಂದ ಅವರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷರ ಆಯ್ಕೆಯು ಅವಿರೋಧವಾಗಿ ನಡೆದಿದೆ. ಇದಕ್ಕಾಗಿ ಸಹಕರಿಸಿದ ಎಲ್ಲಾ ಸದಸ್ಯರು, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಅಭಿನಂದನೆಯನ್ನ ಸಲ್ಲಿಸಿದ ಅವರು, ನೂತನ ಅಧ್ಯಕ್ಷರು ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ಪಡೆದು ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಗೆ ಸ್ಪಂದಿಸಬೇಕೆಂದರು. ನೂತನ ಅಧ್ಯಕ್ಷರನ್ನ ಉಪಾಧ್ಯಕ್ಷರಾದ ಮಮತಾ ರಾಣಿ ರಾಮಕೃಷ್ಣ, ಸದಸ್ಯರಾದ ಶರತ್ ಗೌಡ, ಪ್ರೇಮಾ ನಾಗರಾಜ್, ವಡರಹಳ್ಳಿ ಮಂಜುನಾಥ್, ಕಾರ್ತಿಕ್, ರಾಜೇಶ್, ಬರಾಳು ಚಂದ್ರಶೇಖರ್, ಮಹೇಂದರ್, ಸುಗ್ಗನಹಳ್ಳಿ ಮಹೇಶ್ ಸೇರಿ ಮುಖಂಡರಾದ ಮಹೇಶ್, ಬೆಟ್ಟೇಗೌಡರು, ಮಂಜುನಾಥ್, ಪ್ರೇಮ್ ಕುಮಾರ್, ದೇವರಾಜಣ್ಣ, ಜಿನಿನಹಳ್ಳಿ ಸ್ವಾಮಿ ಸೇರಿ ಇತರರು ಶುಭ ಕೋರಿದರು. ಇವತ್ತು ಕಾಂತರಾಜಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಎಲ್ಲ ಸದಸ್ಯರು ಹಾಗೂ ಎಲ್ಲ ನನ್ನ ಸ್ಥಳೀಯ ಮುಖಂಡರ ಮಾರ್ಗದರ್ಶನದಲ್ಲಿ ನಮ್ಮ ಅಜ್ಜೇನಹಳ್ಳಿ ಗ್ರಾಮದ ಭಾಗ್ಯಮ್ಮ ಅವರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಸದಸ್ಯರಿಗೆ ಹಾಗೂ ಮುಖಂಡರಿಗೆ ಮೊದಲನೇದಾಗಿ ಧನ್ಯವಾದಗಳು. ಜೊತೆಗೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಹೆಚ್ಚಿನ ನಾಯಕರು ಆದಂಥ CN ಬಾಲಕೃಷ್ಣರವರ ಮಾರ್ಗದರ್ಶನದಂತೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಾಗೂ ಮಾಜಿ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನ ಹೇಳ್ತಾ, ಇನ್ನು ಮುಂದೆ ಭಾಗ್ಯಮ್ಮ ಅವರು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸದಸ್ಯರನ್ನು ಒಳಗೂಡಿ ಅಭಿವೃದ್ಧಿ ಕೆಲಸಕ್ಕೆ ಹೆಚ್ಚಿನ ಒತ್ತನ್ನು ನೀಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ಚುನಾವಣೆಯನ್ನು ನಡೆಸಲಾಗಿರ್ತದೆ. ಒಟ್ಟು 18 ಜನ ಸದಸ್ಯರು, 4 ಜನ ಸದಸ್ಯರು ಗೈರಾಜರಾಗಿರ್ತಾರೆ. ಶ್ರೀಮತಿ BS ಪ್ರಮೀಳಾ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಸಲಾಗಿರ್ತದೆ. ಒಬ್ಬರು ಶ್ರೀಮತಿ ಭಾಗ್ಯಮ್ಮ ಕೋಮ್ ರಾಮೇಗೌಡರವರು ನಾಮಪತ್ರವನ್ನು ಸಲ್ಲಿಸಿರ್ತಾರೆ. ಬೇರೆ ಯಾರು ಕೂಡ ನಾಮಪತ್ರವನ್ನು ಸಲ್ಲಿಸೋದ್ರ ಪ್ರಯುಕ್ತ ಕಣದಲ್ಲಿ ಒಬ್ಬರೇ ಅಭ್ಯರ್ಥಿ ಇದ್ದರಿಂದ ಶ್ರೀಮತಿ ಭಾಗ್ಯಮ್ಮ ಕೋಮ್ ರಾಮೇಗೌಡ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅಂತ ಈ ದಿನ ಘೋಷಣೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವತಂತ್ರವಾಗಿ ಮತ ಚಲಾಯಿಸುವ ಮೂಲಕ ಉತ್ತಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕೆಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ GR ಹರೀಶ್ ಅವರು ತಿಳಿಸಿದ್ದಾರೆ. ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ಪುರಸಭೆ ವತಿಯಿಂದ ಮತದಾನದ ಕುರಿತು ಜಾಗೃತಿ ಮೂಡಿಸುವ ಅಂಗವಾಗಿ ನಡೆದ ಪಂಜಿನ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಮತದಾನದ ಪ್ರಮಾಣವನ್ನು ಹೆಚ್ಚಿಸಲು ನಾನಾ ರೀತಿಯ ವಿಭಿನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮತದಾರರ ಗಮನವನ್ನು ಸೆಳೆಯಲಾಗುತ್ತಿದೆ. ಮತದಾನ ನಮಗೆ ಸಂವಿಧಾನ ಕಲ್ಪಿಸಿರುವ ವಿಶೇಷ ಹಾಗೂ ಅಮೂಲ್ಯವಾದ ಹಕ್ಕಾಗಿದೆ. ಅದನ್ನು ವಿವೇಚನೆಯುಕ್ತವಾಗಿ ಅರ್ಹರಿಗೆ ಕಡ್ಡಾಯವಾಗಿ ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕೆಂದರು.
ಅಭಿವೃದ್ಧಿಗಾಗಿ ಮತ್ತು ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರಲು ತಮಗೆ ಒಬ್ಬ ಪ್ರತಿನಿಧಿಯ ಅವಶ್ಯಕತೆ ಇದ್ದು ಯೋಗ್ಯರಾದ ಅಭ್ಯರ್ಥಿಗೆ ಮತ ಚಲಾಯಿಸುವ ಮೂಲಕ ಗ್ರಾಮ, ತಾಲೂಕು, ಜಿಲ್ಲೆ, ರಾಜ್ಯ, ದೇಶದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಕಳುಹಿಸುವ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರದ್ದಾಗಿದೆ ಎಂದರು. ಪಂಜಿನ ಮೆರವಣಿಗೆಯು ತಾಲೂಕು ಪಂಚಾಯಿತಿ ಆವರಣದಿಂದ ಹೊರಟು ಕೃಷ್ಣರಾಜೇಂದ್ರ ವೃತ್ತದ ಮೂಲಕ ಸಾಗಿ ಎಚ್ ಶ್ರೀಕಂಠಯ್ಯ ವೃತ್ತದ ಮೂಲಕ ಪುನಃ ಕೆಆರ್ ವೃತ್ತಕ್ಕಾಗಮಿಸಿತ್ತು. ಕೈಯಲ್ಲಿ ಪಂಜನ್ ಹಿಡಿದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ನೌಕರರು, ಪುರಸಭಾ ನೌಕರರು ಹಾಗೂ ಸಾರ್ವಜನಿಕರು ಮಾನವ ಸರಪಳಿಯನ್ನ ನಿರ್ಮಿಸಿ ಮತದಾನದ ಮಹತ್ವವನ್ನು ಸಾರಿದರು. ಮೆರವಣಿಗೆಯಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಕೆಎನ್ ಹೇಮಂತ್ ಕುಮಾರ್, ಆರೋಗ್ಯ ನಿರೀಕ್ಷಕ ರಾಜು, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಗಿರೀಶ್, ತಾಲೂಕು ಪಂಚಾಯಿತಿ ನೌಕರರು ಹಾಗೂ ಪುರಸಭೆಯ ಅಧಿಕಾರಿಗಳು ಹಾಗೂ ನೌಕರರ ವೃಂದ ಭಾಗವಹಿಸಿದ್ದರು. ಲೋಕಸಭಾ ಚುನಾವಣೆ 2024ರ ಹಿನ್ನೆಲೆಯಲ್ಲಿ ನಾವು ಮತದಾರ ಜಾಗೃತಿ ಹಮ್ಮಿಕೊಂಡಿದ್ದೇವೆ. ಕಾರಣದಿಂದ ಪಂಜಿನ ಮೆರವಣಿಗೆಯನ್ನು ಪುರಸಭೆ ತಾಲೂಕು ಪಂಚಾಯಿತಿ ಚಂದ್ರಾಯಪಟ್ಟಣ ಇವರ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಸ್ಕೊಳ್ಳೋದಿಷ್ಟೇ, ಏಪ್ರಿಲ್ 26ನೇ ತಾರೀಕು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿ. ಮತದಾನ ಅತ್ಯಂತ ಪವಿತ್ರವಾದದ್ದು. ಯಾರು ಕೂಡ ತಪ್ಪದೇ ಮತದಾನ ಮಾಡಿ, ಯಾವುದೇ ಆಮಿಷಗಳಿಗೆ ಬಲಿಯಾಗದೇ ಒಳ್ಳೆಯ ಅಭ್ಯರ್ಥಿಗೆ ಮತದಾನ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಮತ ನಮ್ಮ ಮತ ಮಾರಾಟಕ್ಕಿಲ್ಲ. ಮತದಾನದ ಪರ್ವ ದೇಶದ ಗರ್ವ, ಪರ್ವ ದೇಶದ ಗರ್ವ. ದೇಶ ವಿಶ್ವ ಕಂಡ ಅತ್ಯುತ್ತಮ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಯವರು 3ನೇ ಬಾರಿಗೆ ದೇಶದ ಪ್ರಧಾನಿಯಾಗುವುದನ್ನು ಯಾರಿಂದಲೂ ತಪ್ಪಿಸಲಾಗದು. ಅವರ ನೇತೃತ್ವದಲ್ಲಿ ಸುಭದ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವ ದಿನಗಳು ದೂರವಿಲ್ಲವೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣರವರು ತಿಳಿಸಿದರು. ನುಗ್ಗೇಹಳ್ಳಿ ಹೋಬಳಿಯ ಜಂಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅವರೇಹಳ್ಳಿ ಹಾಗೂ ಒಂಟಿಮಾವಿನಹಳ್ಳಿ ಗ್ರಾಮದಲ್ಲಿ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣಪರ ಮತ ಯಾಚಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಈ ವೇಳೆ ಮಾತನಾಡಿ, ದೇಶದಲ್ಲಿ ಕಳೆದ 10 ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಉತ್ತಮ ಆಡಳಿತವನ್ನು ನೀಡಲಾಗುತ್ತಿದೆ. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಮುಂದಿನ 5 ವರ್ಷದ ಅವಧಿಗೂ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಜಿಲ್ಲೆಯ ಹಾಲಿ ಸಂಸದರು ಮತ್ತು ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನವರು ಜಿಲ್ಲೆಯ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಕೇಂದ್ರ ಸರ್ಕಾರದಿಂದ ಸುಮಾರು 16,000 ಕೋಟಿ ಹಣವನ್ನು ತಂದು ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದಾರೆ. ಮುಂಬರುವ 5 ವರ್ಷಗಳಲ್ಲಿ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳಿಗೆ ಪ್ರಜ್ವಲ್ ರೇವಣ್ಣ ಆದ್ಯತೆ ನೀಡಬೇಕಾಗಿದೆ. ಈ ಚುನಾವಣೆಯಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಜಯ ಗಳಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಲಕ್ಷ್ಮೀದೇವಿ ಜಯರಾಮ್, ಯುವ ಜೆಡಿಎಸ್ ಘಟಕದ ಅಧ್ಯಕ್ಷ ಅನಿಲ್ ಗೌಡ, ಮುಖಂಡರುಗಳಾದ ಜಯರಾಮ್, ಶ್ರೀನಿವಾಸ್, ನಾಗೇಗೌಡ, ಶಂಕರ್, ಬೋರೇಗೌಡ, ಬಿಜೆಪಿ ಮುಖಂಡ ಸತೀಶ್, ವೆಂಕಟೇಶ್, ಹುಲಿಕೆರೆ ಸಂಪತ್ ಕುಮಾರ್, ಪುಟ್ಟಸ್ವಾಮಿ ಹಾಜರಿದ್ದರು. ಸಮರ್ಥ ನಾಯಕರಾಗಿ ನರೇಂದ್ರ ಮೋದಿ ಅವರು ಇವತ್ತು ನಮ್ಮ ದೇಶಕ್ಕೆ ವಿಶ್ವ ಮನ್ನಣೆ ದೊರೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಂಧುಗಳೇ, ಈ ದೇಶವನ್ನು ಮುನ್ನಡೆಸತಕ್ಕಂಥದಕ್ಕೆ ನರೇಂದ್ರ ಮೋದಿಯವರೇ ಸಮರ್ಥ ನಾಯಕರು ಅಂತಕ್ಕಂಥ ಕಾರಣದಿಂದ ದೇವೇಗೌಡರು ಇವತ್ತು ಬೆಂಬಲವನ್ನು ಸೂಚಿಸಿರುವಂಥ ಹಿನ್ನೆಲೆ ಇವತ್ತು ನಮ್ಮ ದೇಶದ ಅಕ್ಕಪಕ್ಕದ ದೇಶಗಳು ಚೈನಾ ಒಳಗೊಂಡಂತೆ ನಮ್ಮ ದೇಶವನ್ನು ಅಭದ್ರತೆಗೆ ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ದುಷ್ಟತನದಿಂದ ಆಂತರಿಕ ಸುಭದ್ರತೆ, ಇವತ್ತು ಶಾಂತಿ ಹಾಗೂ ಆರ್ಥಿಕವಾಗಿ ದೇಶವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥದಕ್ಕೆ ಮೋದಿಯವರ ನಾಯಕತ್ವದಲ್ಲಿ ಅವಕಾಶ ಆಗಿದೆ. ದೇವೇಗೌಡರು ಕೂಡ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನಿಯಾಗಿ ಬಡವರ, ದೀನದಲಿತರ, ಹಿಂದುಳಿದ ವರ್ಗದವರ, ರೈತರ ಕಲ್ಯಾಣಕ್ಕೋಸ್ಕರ ದುಡಿಮೆ ಮಾಡಿರ್ತಕ್ಕಂಥ ಮಹಾನ್ ನಾಯಕರು ಬಂದರು. ಇವತ್ತು ಕಾವೇರಿ ಜಲಾನಯನ ಪ್ರದೇಶದ ನೀರಾವರಿ ಯೋಜನೆಗಳ ಬಗ್ಗೆ ಅವರು ದಿಟ್ಟತನದಿಂದ ಹೋರಾಟ ಮಾಡಿದ್ರೆ ತಮಿಳುನಾಡವರಿಗೆ ರಾತ್ರಿ ಹೊತ್ತು ನೀರು ಬಿಟ್ಕೊಂಡು ಹೋಗ್ತಾರೆ, ಹಗಲೊತ್ತೆ ಬಿಟ್ಕೊಂಡು ಹೋಗೋರು. ಆ ಸಲ ಡ್ಯಾಮ್ ತುಂಬಲಿಲ್ಲ. ಈ ಸಲ ಶ್ರೀರಾಮನ ದಯೆಯಿಂದ, ಆಂಜನೇಯ ದಯೆಯಿಂದ ತುಂಬಲಿ ಅಂತ ಪ್ರಾರ್ಥನೆ ಕೂಡ ಮಾಡೋಣ. ಕುಮಾರಣ್ಣವರು 2 ಬಾರಿ ಮುಖ್ಯಮಂತ್ರಿಗಳಾಗಿ ಸಾಲ ಮನ್ನಾದಿಂದ ಹಿಡಿದು ವಯಸ್ಸಾದವರಿಗೆ, ವಿಧವೆಯರಿಗೆ, ಅಂಗವಿಕಲರಿಗೆ ವೇತನ ಹೆಚ್ಚು ಮಾಡುವಂಥ ಕಾರ್ಯಕ್ರಮಗಳನ್ನು ಕೊಟ್ಟಂಥವ್ರು ಬಂಧುಗಳೇ. ಇವತ್ತು ನುಗ್ಗೇಹಳ್ಳಿ ಹೆಡ್ ಕ್ವಾರ್ಟರ್ಗೂ ಕೂಡ ಸುಸಜ್ಜಿತವಾದಂಥ ಹಾಸ್ಪಿಟ್ಲ್ ಮಾಡ್ತಿದ್ದೇನೆ. ಪಬ್ಲಿಕ್ ಶಾಲೆ 2 ಕೋಟಿ ರೂಪಾಯಿ ಇದೆ. ಇವತ್ತು ರೈತ ಸಂಪರ್ಕ ಕೇಂದ್ರ, ವೆಟರ್ನರಿ ಹಾಸ್ಪಿಟ್ಲು, ರೆವಿನ್ಯೂ ಇನ್ಸ್ಪೆಕ್ಟರ್ ಕಚೇರಿ, ಎಲ್ಲ ಹೋಬಳಿ ಕೇಂದ್ರಗಳಿಗೆ ಏನು ಅಗತ್ಯತೆ ಇದೆ ಎಲ್ಲ ಮಾಡುವ ಹಾಸ್ಪಿಟಲ್ಲು, ಎಲ್ಲ ರೀತಿಯ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಪ್ರಜ್ವಲ್ ರೇವಣ್ಣವರು ಕೂಡ ಸಂಸದರಾಗಿ ಕಳೆದ 5 ವರ್ಷದಲ್ಲಿ ನಮ್ಮ ಜಿಲ್ಲೆಗೆ 15,000 ಕೋಟಿ ಅನುದಾನ ನಮ್ಮ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಅವಕಾಶ ಆಗಿದೆ. ಬಂಧುಗಳೇ, ಇವತ್ತು ಹೇಮಾವತಿ ನದಿಯಿಂದ ಕುಡಿಯ ನೀರಿನ ಯೋಜನೆ, ಇವತ್ತು ತೀವ್ರತರವಾದಂಥ ಬರಗಾಲ, ಇನ್ನು ಮುಂದಿನ ದಿನಗಳಲ್ಲಿ ಅರಸೀಕೆರೆ ಮಾದರಿಯಲ್ಲಿ
435 ಹಳ್ಳಿಗಳಿಗೂ ಕೂಡ ಹೇಮಾವತಿ ನದಿಯಿಂದನೇ ಕುಡಿಯುವ ನೀರಿನ ಯೋಜನೆ ಈಗಾಗಲೇ 200 ಗ್ರಾಮಗಳು ಪ್ರಾರಂಭ ಆಗಿದೆ. ಅದು ಇನ್ನು 20 ತಿಂಗಳಲ್ಲಿ ಪೂರ್ಣಗೊಳ್ಳುತ್ತೆ. ಅಸೆಂಬ್ಲಿ ಚುನಾವಣೆಯಲ್ಲಿ ಬಂದಾಗ ಹೇಳಿದ್ದೇನೆ, ಈಗಾಗಲೇ 200 ಗ್ರಾಮ ನಿಮ್ಮೂರಿಗೂ ಕೂಡ ಓವರ್ ಹೆಡ್ ಟ್ಯಾಂಕು ಮನೆಗೆ ಜೆ ಮಡಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಅಂತ ಕೂಡ ಹೇಳಿ, ನಾವು ಕೂಡ ಚುನಾವಣೆಗೆ ಬಂದಾಗ ಬರೋಲ್ಲ ನಿಮ್ಮೂರಿಗೆ, ನಿಮ್ಮ ಕಷ್ಟ ಸುಖ ಅಭಿವೃದ್ಧಿ ಕಾರ್ಯಕ್ರಮಗಳ ನಡುವೆ ನಿಮ್ಮೊಂದಿಗೆ ಇದ್ದೇವೆ ಅನ್ನೋದುವೆ. ಒಂದು ದೇವಸ್ಥಾನಕ್ಕೂ ಕೂಡ 3 ಲಕ್ಷ ಅನುದಾನವನ್ನು ಒದಗಿಸ್ಕೊಂಡಿದ್ದೀನಿ. ಮೊದಲೊಂದು ಸ್ವಲ್ಪ 50,000 ವೈಯಕ್ತಿಕವಾಗಿ ಕೊಟ್ಟಿದ್ದೀನಿ, ಅನುದಾನ 3 ಕೊಟ್ಟಿದ್ದೀನಿ. ಹಿಂದೆನೂ ಕೂಡ ಒಂದು ದೇವಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಅದು ಒಂದು ಹೆಚ್ಚು ಕಡಿಮೆ 4 ಲಕ್ಷ. ಏಕೆ ಚಿಕ್ಕೂರು ನೀವು ಒದಗಿಸಲು ಕಷ್ಟ ಇದೆ. ನಾನು ದಯಮಾಡಿ ಚುನಾವಣೆಯಲ್ಲಿ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಈ ಬೂತ್ ಹಿನ್ನಡೆ ಆಯಿತು. ಆದರೂ ಕೂಡ ನಾವು ಮಾಡಿಲ್ಲ ಅನ್ನೋಲ್ಲ, ನಾವು ಮಾಡಿದಂಥ ಒಳ್ಳೆ ಕೆಲಸ ಈ ತಾಲೂಕಿನಲ್ಲಿ 3ನೇ ಬಾರಿ MLA ಆಗಲಿಕ್ಕೆ ಅವಕಾಶ ಆಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ನಾಗರಿಕ ಸೇವಾ ಕ್ಷೇತ್ರಕ್ಕೆ ತಾಲೂಕಿನ ಗ್ರಾಮೀಣ ಪ್ರತಿಭೆ ನಲ್ಲೂರು ಗ್ರಾಮದ ಶಶಾಂಕ್ ಆಯ್ಕೆಯ ಹಿನ್ನೆಲೆಯಲ್ಲಿ ಆತ ಕಲಿತ ಶಾಲೆ ಕ್ರೈಸ್ತ ಕಿಂಗ್ PU ಕಾಲೇಜಿನಿಂದ ಅಭಿನಂದನೆ. ಹುಟ್ಟೂರಿನಲ್ಲಿ ಶಶಾಂಕ್ ರವರ ಮೆರವಣಿಗೆ ನಡೆಸಿದ ಗ್ರಾಮಸ್ಥರು. ತಾಲೂಕಿನ ಶ್ರವಣಬೆಳಗೊಳ ಹೋಬಳಿ ಕಾಂತರಾಜಪುರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಸದಸ್ಯೆ ಅಜ್ಜನಹಳ್ಳಿ ಭಾಗ್ಯಮ್ಮ ಅವಿರೋಧ ಆಯ್ಕೆ. ನೂತನ ಅಧ್ಯಕ್ಷರಿಗೆ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಸದಸ್ಯರಿಂದ ಅಭಿನಂದನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವತಂತ್ರವಾಗಿ ಮತ ಚಲಾಯಿಸುವ ಮೂಲಕ ಉತ್ತಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದ ತಾಲೂಕು ಸ್ವೀಪ್ ಕಮಿಟಿಯಿಂದ ಆಯೋಜಿಸಿದ ಮತದಾನ ಜಾಗೃತಿ ಕುರಿತಾಗಿ ನಡೆಸಿದ ಪಂಜಿನ ಮೆರವಣಿಗೆ. ದೇಶದ ಅತ್ಯುತ್ತಮ ಆಡಳಿತಗಾರ ಸನ್ಮಾನ್ಯ ನರೇಂದ್ರ ಮೋದಿಯವರು 3ನೇ ಬಾರಿಗೆ ದೇಶದ ಪ್ರಧಾನಿಯಾಗುವುದನ್ನು ಯಾರಿಂದಲೂ ತಪ್ಪಿಸಲಾಗದು ಎಂದ ಶಾಸಕ CN ಬಾಲಕೃಷ್ಣರವರು ಅವರು ಜಂಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಸಿದ ಪ್ರಚಾರದ ವೇಳೆ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.